ಈ ಬೋರ್ಡ್ನ ಕರೆಕ್ಟಾಗಿ ನೋಡ್ಕೊಂಬಿಡಿ. ಫ್ರೀ ದರ್ಶನ ಮಾಡಬೇಕಂದ್ರೆ ಬೆಳಗ್ಗೆ 9ರಿಂದ 10, ಸಂಜೆ 6ರಿಂದ 8 ಹೊರಗಡೆ ಮಾತ್ರ ವಿಸಿಟ್ ಮಾಡಬೇಕು. ಇಲ್ಲ ಅಂದ್ರೆ ಫೇಮಸ್ ಕೋಲಾರ ಕೋಟಿಲಿಂಗೇಶ್ವರದಲ್ಲಿ ನೀವು ₹20 ಟಿಕೆಟ್ ತಗೊಂಡು ದರ್ಶನಕ್ಕೆ ಹೋಗಬೇಕಾಗುತ್ತೆ. ನಮ್ಮ ಕಾಲದಲ್ಲೆಲ್ಲ ಹಿಂಗಿರಲಿಲ್ಲ. ಆದ್ರೂ ₹20 ಕೊಟ್ಟು ಒಳಗಡೆ ಅಂತದ್ದೇನಪ್ಪ ಚೇಂಜಸ್ ಮಾಡಿದಾರೆ ಅಂತ ಹೋಗಿ ನೋಡಿದ್ರೆ ಲಿಂಗಗಳನ್ನೆಲ್ಲ ಮತ್ತೆ ರೀಪೇಂಟ್ ಮಾಡಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಖುಷಿ ಆಯ್ತು ₹20 ಕೊಟ್ಟಿದ್ದಕ್ಕೂ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕೋಲಾರ ಕೋಟಿಲಿಂಗೇಶ್ವರದಲ್ಲಿ ಮಂಜುನಾಥ ಸ್ವಾಮಿ ಜೊತೆಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ತಿರುಪತಿ ಬಾಲಾಜಿ, ಸಾಯಿಬಾಬಾ ಆಗಿರ್ಬೋದು ಎಲ್ಲಾ ದೇವರುಗಳನ್ನ ತಗೊಂಬಂದು ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನಗಳನ್ನ ಕಟ್ಟಿದ್ದಾರೆ. ನೀವು ಎಲ್ಲ ದೇವಸ್ಥಾನನೂ ವಿಸಿಟ್ ಮಾಡಿದ್ಮೇಲೆ 108 ಅಡಿ ಶಿವಲಿಂಗನ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಮುಂಚೆ ತರ ಎಲ್ಲ ಇವಾಗ ಇಲ್ವೇ ಇಲ್ಲ ಗುರು. ಫೋರ್ಸ್ಫುಲ್ ಆಗಿ ಎಲ್ಲ ದೇವರ ಹತ್ರನೂ ಅರ್ಚನೆ ಆಗಿರ್ಬೋದು ಅಥವಾ ಸೇವೆಗಳನ್ನ ತಗೊಳ್ಳಿ ಅಂತಾನೂ ಹೇಳ್ತಾರೆ. ಅರ್ಚನೆ ಫ್ರೀ ಆಫ್ ಕಾಸ್ಟ್ ಕೊಟ್ಟರು ಸೇವೆಗಳನ್ನ ತಗೊಳ್ಳಿ ಅಂತ ಕಂಪಲ್ ಮಾಡ್ತಾರೆ. ಸೊ ಇದೆಲ್ಲ ಒಂದು ಸ್ವಲ್ಪ ನನಗೆ ಯಾಕೋ ಕಮರ್ಷಿಯಲ್ ಅಂತ ಅನಿಸ್ತು. ಆಮೇಲೆ ಈ ಜಾಗದಲ್ಲಿ ಭಕ್ತಿಗಿಂತ ಒಂಥರ ಎಕ್ಸಿಬಿಷನ್ ಸೆಂಟರ್ ಮಾಡ್ಬಿಟ್ಟಿದ್ದಾರೆ ಅಂತ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು. ಟೂರಿಸ್ಟ್ಗೆ ಬರೋರ್ಗೆಲ್ಲರಿಗೂ ಕೇಳ್ಕೊಳ್ಳೋದೊಂದೇನೆ, ದಯವಿಟ್ಟು ಲಿಂಗಗಳನ್ನ ಮುಟ್ಕೊಂಡು ಆಟ ಆಡೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಭಯ ಭಕ್ತಿಯಿಂದ ಇರಿ. ಅಲ್ಲಿಂದ ಆಚೆ ಬಂದ್ಮೇಲೆ ನಾವು ಊಟ ಮಾಡೋಕೆ ಹೋಗಿದ್ದ ಜಾಗನೇ ಮೈಸೂರು ಕೆಫೆ ಅಂತ. ಇದು ಕೋಲಾರ ಕೋಟಿಲಿಂಗೇಶ್ವರದಿಂದ ಒಂದು 3 ಕಿಲೋಮೀಟರ್ ಇದೆ. ಸೊ ಅಲ್ಲಿ ಊಟ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದ ಜಾಗನೇ ಈ ಬಂಗಾರು ತಿರುಪತಿ ಅಂತ ಅಂದ್ಬಿಟ್ಟು. ಇದ್ರ ಹಿನ್ನೆಲೆ ಕೇಳಿ ನನಗಂತೂ ಬಹಳನೇ ಖುಷಿ ಆಯಿತು. ಒಂದು 15 ನಿಮಿಷದ ಟ್ರೆಕ್ ಅಷ್ಟೇ ಗುರು. ಇಲ್ಲಿನ ದೇವಸ್ಥಾನದಲ್ಲಿ ಬಾಲಾಜಿ ದೇವರು ಕಿಟಕಿಯಿಂದ ದರ್ಶನ ಕೊಡ್ತಾರೆ. ಒಂದೇ ದಿನದಲ್ಲಿ 3 ವೆಂಕಟೇಶ್ವರ ನೋಡಿ ತುಂಬಾ ಖುಷಿ ಆಯಿತು. ಒಂದು ಚಿಕ್ಕ ತಿರುಪತಿ, ಇನ್ನೊಂದು ಕೋಲಾರ ಕೋಟಿಲಿಂಗೇಶ್ವರ, ಇನ್ನೊಂದು ಬಂಗಾರ ತಿರುಪತಿ. ನೀವು ಕೂಡ ಈ ವೀಕೆಂಡ್ ಅಲ್ಲಿ ಪ್ಲಾನ್ ಮಾಡಿ ವಿಸಿಟ್ ಮಾಡಿ. ಅನ್ನದಾಸೋಹ ಸಹ ಇದೆ. ಥ್ಯಾಂಕ್ ಯು.